ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ನಮ್ಮ ವಿಡಿಯೋಗೆ ಸ್ವಾಗತ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಈ ಕಥೆಯನ್ನು ನೀವು ಪೂರ್ತಿಯಾಗಿ ಕೇಳಿ ಆನಂದಿಸಿ. ಹಾಗೆ ಈ ಕಥೆಯಲ್ಲಿ ನಿಮಗೆ ಬಟ್ಟೆ ಅಂಗಡಿಯಲ್ಲಿ ಇರುವ ಅಂಟಿಯ ಜೊತೆ ನಡೆದ ಘಟನೆಯಾಗಿದೆ. ಈ ಕಥೆಯನ್ನು ನೀವು ಪೂರ್ತಿಯಾಗಿ ಕೇಳಿ ಆನಂದಿಸಿ. ಹಾಗೆ ಸಮಯ ವ್ಯರ್ಥ ಮಾಡುವುದು ಬೇಡ, ಬನ್ನಿ ಕತೆ ಪ್ರಾರಂಭಿಸೋಣ. ನನ್ನ ಹೆಸರು ವಿಜಯ್. ನನಗೆ ವಯಸ್ಸು 28 ಆಗಿದ್ದವು. ಹಾಗೆ ನನಗೆ ಇನ್ನೂ ಮದುವೆಯಾಗಿರಲಿಲ್ಲ. ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ಅಕ್ಷರಗಳ ತಪ್ಪಾದಲ್ಲಿ ಕ್ಷಮೆ ಇರಲಿ. ಹಾಗೆ ನಾನು ಒಂದು ಚಿಕ್ಕ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆ. ಹಾಗೆ ನಾನು ದಿನಾಲು ಉಪಯೋಗಿಸಲು ಬಟ್ಟೆ ಬೇಕಾಗಿದ್ದ ಕಾರಣ ಅದಕ್ಕಾಗಿ ನಾನು ಬಟ್ಟೆ ತರಬೇಕೆಂದು ಬಟ್ಟೆ ಅಂಗಡಿಗೆ ಹೋಗಲು ಯೋಚಿಸಿದೆ. ಹಾಗೆ ನಾನು ಯಾವ ಅಂಗಡಿಗೆ ಹೋಗಬೇಕು ಅಂತ ಹೇಳಿ ಯೋಚಿಸುತ್ತಾ ಮನೆಯಲ್ಲಿಯೇ ಇದ್ದೆ. ಹಾಗೆ ನಾನು ಎಲ್ಲ ರೀತಿಯ ಕೆಲಸವನ್ನು ಮುಗಿಸಿಕೊಂಡು ಆಗ ನನ್ನ ತಲೆಯಲ್ಲಿ ಒಂದು ಅಂಗಡಿ ನೆನಪಿಗೆ ಬಂದಿತ್ತು. ಅದು ಯಾವ ಅಂಗಡಿ ಎಂದರೆ ನಮ್ಮ ಪಕ್ಕದ ಓಣಿಯಲ್ಲಿ ಇರುವ ಒಬ್ಬರು ಆಂಟಿ ಅವರು ಇಟ್ಟಿದ್ದ ಅಂಗಡಿಗೆ ಹೋಗಬೇಕು ಅಂತ ಹೇಳಿ ಯೋಚಿಸಿದೆ. ಆ ಅಂಗಡಿಯು ಕೂಡ ತುಂಬಾ ಒಳ್ಳೆಯ ರೇಟ್ ನಲ್ಲಿ ಕೊಡುತ್ತಿದ್ದರು. ಹಾಗೆ ನಾನು ಕೂಡ ಅಲ್ಲಿಗೆ ಹೋಗಬೇಕು ಅಂತ ಯೋಚಿಸಿದೆ. ಹಾಗೆ ನಾನು ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ಮನೆಯನ್ನು ಎಲ್ಲ ರೀತಿಯಿಂದ ಲಾಕ್ ಮಾಡಿ ನಾನು ದಿನನಿತ್ಯ ಕೆಲಸ ಮಾಡುವ ಕಂಪನಿಗೆ ಆ ದಿನ ರಜೆ ಹಾಕಿ ನಾನು ರಜೆ ಹಾಕಿದ್ದೆ. ಆಗ ನಾನು ಬಟ್ಟೆ ಅಂಗಡಿಯ ಕಡೆ ಹೊರಟೆ. ಆಗ ನನ್ನ ತಲೆಯಲ್ಲಿ ಇನ್ನೊಂದು ವಿಚಾರ ಹೊಳೆಯಿತು. ಅದೇನೆಂದರೆ ಈ ವಿಡಿಯೋದ ಕೊನೆಯಲ್ಲಿ ನಾನು ಆ ಒಂದು ವಿಷಯವನ್ನು ನಿಮಗೆ ತಿಳಿಸುತ್ತೇನೆ. ಹಾಗದಕ್ಕಾಗಿ ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನಾನು ಅಂಟಿಯ ಅಂಗಡಿಯ ಕಡೆ ಹೋದೆ. ನಂತರ ಅಂಗಡಿಯಲ್ಲಿ ಆಂಟಿ ಇದ್ದರು. ಆಂಟಿ ನಾನು ಬಂದದ್ದನ್ನು ನೋಡಿ, ಬಾ ವಿಜಯ್, ಒಳಗೆ ಬಾ ಅಂತ ಹೇಳಿ ಅಂಗಡಿಯಲ್ಲಿ ಕರೆದು ನನಗೆ ಒಂದು ಕುರ್ಚಿಯನ್ನು ಕೊಟ್ಟು ಅವರು ಕೂರಿಸಿದರು. ಆಗ ನಾನು ಅಂಗಡಿಯ ಒಳಗೆ ಹೋದೆ. ಆಗ ಆಂಟಿ ನನ್ನನ್ನು ಕರೆದು ಕುಡಿಯಲು ನೀರು ಕೊಟ್ಟು ಕೂರಿಸಿದರು. ಹಾಗೆ ನಾನು ನೀರನ್ನು ಕುಡಿಯುತ್ತಾ ಆಂಟಿಯ ಕಡೆ ನೋಡಿದೆ. ಹಾಗೆ ನೋಡಿ ಮಾತನಾಡುತ್ತಾ ಕುಳಿತಿದ್ದೆ. ಹಾಗೆ ಆಂಟಿಯು ಕೂಡ ನೋಡಲು ತುಂಬಾ ಚೆನ್ನಾಗಿ ಒಳ್ಳೆಯ ಸಂಪ್ರದಾಯಸ್ಥ ಮಹಿಳೆಯ ತರ ಇದ್ದರು. ಹಾಗೆ ಆಂಟಿಯು ಕೂಡ ನಮ್ಮ ಜೊತೆ ಒಳ್ಳೆಯ ರೀತಿಯಿಂದ ಮಾತನಾಡುತ್ತಿದ್ದರು. ಹಾಗೆ ನಾನು ಆ ಆಂಟಿಯ ಜೊತೆ ಮಾತನಾಡುತ್ತಾ ಕುಳಿತೆ. ಹಾಗೆ ಆಂಟಿ ಅವರ ಗಿಡದಲ್ಲಿ ಮಾವಿನ ಹಣ್ಣುಗಳು ಇದ್ದವು. ಹಾಗೆ ಆ ಮಾವಿನ ಹಣ್ಣುಗಳು ತುಂಬಾ ರಸಭರಿತವಾಗಿ ಹಾಗೆ ದಪ್ಪವಾಗಿ ಇದ್ದವು. ನಾನು ಆ ರೀತಿಯ ಮಾವಿನಕಾಯಿಗಳನ್ನು ಎಲ್ಲಿಯೂ ಕೂಡ ಸೇವಿಸಿರಲಿಲ್ಲ. ಏಕೆಂದರೆ ಆ ಮಾವಿನಕಾಯಿಗಳು ತುಂಬಾ ದಪ್ಪವಾಗಿ ಹಾಗೆ ರಸಭರಿತವಾಗಿ ಇದ್ದವು. ಹೀಗಾಗಿ ನಾನು ಬಟ್ಟೆ ತೆಗೆದುಕೊಂಡು ಹಾಗೆ ಆಂಟಿಯ ಹತ್ತಿರ ಒಪ್ಪಿಗೆ ಪಡೆದು ಗಿಡದಲ್ಲಿ ಇರುವ ಮಾವಿನಕಾಯಿಗಳನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿ ಯೋಚಿಸುತ್ತಾ ಕುಳಿತುಕೊಂಡೆ. ಹಾಗೆ ನಾನು ಮಾವಿನಕಾಯಿಗಳನ್ನು ಪಡೆದುಕೊಂಡು ಅವುಗಳನ್ನು ಸೇವಿಸಿ ನನ್ನ ಬಾಯಾರಿಕೆಯನ್ನು ತೀರಿಸಿಕೊಳ್ಳಬೇಕು ಅಂತ ಹೇಳಿ ಯೋಚಿಸಿದೆ. ಹಾಗೆ ನಾನು ಅಂಗಡಿಯಲ್ಲಿ ಎಲ್ಲ ರೀತಿಯ ಬಟ್ಟೆಗಳನ್ನು ನೋಡಿಕೊಂಡು ಬಂದೆ. ಮತ್ತೆ ಬಂದು ಇಲ್ಲಿಯ ಟೇಬಲ್ ಮೇಲೆ ಕುಳಿತುಕೊಂಡೆ. ಆಂಟಿಯು ಕೂಡ ನನ್ನ ಜೊತೆ ಮಾತನಾಡುತ್ತಾ ಕುಳಿತುಕೊಂಡರು. ಹಾಗೆ ಆಂಟಿ ಅವರ ಮನೆಯಲ್ಲಿ ಅವರು ಒಬ್ಬರೇ ಇರುತ್ತಿದ್ದರು. ಏಕೆಂದರೆ ಆಂಟಿ ಅವರ ಗಂಡ ತೀರಿ ಹೋಗಿ ಕೇವಲ 2 ವರ್ಷ ಕಳೆದಿತ್ತು. ಅದಕ್ಕಾಗಿ ಆಂಟಿ ಅವರಿಗೂ ಕೂಡ ಇನ್ನು ಮಕ್ಕಳು ಇರಲಿಲ್ಲ. ಹಾಗೆ ಆಂಟಿಯು ಕೂಡ ಅವರ ಜೀವನದಲ್ಲಿ ತುಂಬಾ ಕಷ್ಟವನ್ನು ಅನುಭವಿಸಿದ್ದರು. ಹಾಗೆ ಅವರ ಜೀವನದಲ್ಲಿ ನಡೆದ ಎಲ್ಲ ರೀತಿಯ ಘಟನೆಯನ್ನು ನನ್ನ ಮುಂದೆ ಹೇಳುತ್ತಾ ಕುಳಿತುಕೊಂಡರು. ಹಾಗೆ ಅವರು ಬೇಸರದಿಂದ ಹೇಳುತ್ತಾ ಕುಳಿತುಕೊಂಡಾಗ ನಾನು ಇರಲಿ ಬಿಡಿ ಆಂಟಿ, ಸಮಾಧಾನ ಮಾಡಿಕೊಳ್ಳಿ. ಏಕೆಂದರೆ ಜೀವನದಲ್ಲಿ ಪರಿಸ್ಥಿತಿಗಳು ಹೇಗೆ ಬರುತ್ತದೆಯೋ ಹಾಗೆ ನಾವು ಆ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ನಡೆದುಕೊಂಡು ಹೋಗಬೇಕು ಅಂತ ಹೇಳಿ ಆಂಟಿಗೆ ಸಮಾಧಾನ ಮಾಡಿದೆ. ಹಾಗೆ ನೀವು ಕೂಡ ಸಮಾಧಾನ ಮಾಡಿಕೊಳ್ಳಿ ಆಂಟಿ ಅಂತ ಹೇಳಿ ನಾನು ಕೂಡ ಸುಮ್ಮನೆ ಕುಳಿತುಕೊಂಡೆ. ಅದಕ್ಕೆ ಆಂಟಿ ಮುಖ ಸಪ್ಪೆ ಮಾಡಿಕೊಂಡು ಕುಳಿತುಕೊಂಡರು. ಅದಕ್ಕೆ ನಾನು ಏನು ಹೇಳುವುದು ಆಂಟಿಗೆ ಅಂತ ಹೇಳಿ ಮತ್ತೆ ಆಂಟಿಗೆ ಸಮಾಧಾನ ಮಾಡಿಕೊಳ್ಳಿ ಆಂಟಿ, ನೀವು ಹೀಗೆ ಬೇಸರದ ಮಾಡಿಕೊಂಡರೆ ನನಗೂ ಕೂಡ ತುಂಬಾ ಮನಸ್ಸಿಗೆ ನೋವಾಗುತ್ತದೆ ಅಂತ ಆಂಟಿಗೆ ನಾನು ಸಮಾಧಾನ ಮಾಡಿ ಕೂರಿಸಿದೆ. ಏಕೆಂದರೆ ನಿಮ್ಮನ್ನು ಈ ಪರಿಸ್ಥಿತಿಯಲ್ಲಿ ನೋಡುವುದಕ್ಕೆ ಆಗುತ್ತಿಲ್ಲ ಅಂತ ಆಂಟಿಗೆ ಹೇಳಿದೆ. ಅದಕ್ಕೆ ಆಂಟಿಯು ಕೂಡ ಬೇಸರ ಮುಖದಿಂದ ಸರಿ ಆಯ್ತು ವಿಜಯ್ ಅಂತ ಹೇಳಿ ಸುಮ್ಮನೆ ಕುಳಿತುಕೊಂಡರು.
ಹಾಗೆ ಅವರ ಬಿಸ್ನೆಸ್ ಬಗ್ಗೆ ಕೂಡ ಸ್ವಲ್ಪ ಹೊತ್ತು ಮಾತನಾಡಿದೆವು. ಹಾಗೆ ಆಂಟಿಯವರು, ನಾನು ಅವರಿಗೆ ಒಂದು ಮಾತನ್ನು ಹೇಳಿದೆ. ಆಂಟಿ, ನಿಮಗೆ ನನ್ನ ಹತ್ತಿರ ಏನಾದರೂ ಸಹಾಯ ಬೇಕಾದರೆ ನೀವು ನನಗೆ ಧಾರಾಳವಾಗಿ ಕೇಳಬಹುದು. ಏಕೆಂದರೆ ನಾನು ಇಲ್ಲಿ ಪಕ್ಕದಲ್ಲಿ ಓಣಿಯಲ್ಲಿ ಇರುತ್ತೇನೆ. ನಿಮಗೆ ಏನಾದರೂ ಸಹಾಯ ಬೇಕಾದರೆ ನನ್ನನ್ನು ಧಾರಾಳವಾಗಿ ಕೇಳಿ. ನೀವು ಒಬ್ಬರೇ ಇರುತ್ತೀರಾ, ಅದಕ್ಕಾಗಿ ನಿಮಗೆ ಸಹಾಯ ಬೇಕಾದರೆ ನನ್ನನ್ನು ಕೇಳಿ. ನಾನು ಧಾರಾಳವಾಗಿ ನನ್ನ ಕೈಗೆ ಆದಷ್ಟು ನಾನು ಸಹಾಯ ಮಾಡುತ್ತೇನೆ ಅಂತ ಹೇಳಿದೆ. ಏನಾದರೂ ಕಷ್ಟ ಬಂದರೆ ಹೇಳಿ ಅಂತ ಆಂಟಿಗೆ ಹೇಳಿದಾಗ ಆಂಟಿಗೆ ನಾನು ಧೈರ್ಯ ಹೇಳಿ, ಹಾಗೆ ಆಂಟಿಯು ಕೂಡ ಥ್ಯಾಂಕ್ ಯು ವಿಜಯ್ ಅಂತ ಹೇಳಿದರು. ಹಾಗೆ ನಾನು ಇರಲಿ ಬಿಡಿ ಆಂಟಿ ಅಂತ ಹೇಳಿ, ಆಂಟಿ ನನಗೆ ಬಟ್ಟೆ ಬೇಕಾಗಿದೆ ಅಂತ ಹೇಳಿದೆ. ಅದಕ್ಕೆ ಆಂಟಿ, ನಿನಗೆ ಯಾವ ರೀತಿಯ ಬಟ್ಟೆ ಬೇಕೋ ಆ ರೀತಿಯ ಬಟ್ಟೆಯನ್ನು ನೀನು ಅಂಗಡಿಯನ್ನು ಸುತ್ತಾಡಿ ತೆಗೆದುಕೊಂಡು ಬಾ, ನೀನು ಸೆಲೆಕ್ಟ್ ಮಾಡಿಕೊಂಡು ಬಾ, ನಂತರ ನಾನು ನಿನಗೆ ಬಿಲ್ ಮಾಡಿ ಕೊಡುತ್ತೇನೆ ಅಂತ ಆಂಟಿ ಹೇಳಿದರು. ಅದಕ್ಕೆ ನಾನು ಸರಿ ಆಯ್ತು ಆಂಟಿ ಅಂತ ಹೇಳಿ ಅಂಗಡಿಯ ಕಡೆ ಹೋದೆ. ಅಂಗಡಿಯ ಒಳಗೆ ಹೋಗಿ ನನಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆಯನ್ನು ನಾನು ಸೆಲೆಕ್ಟ್ ಮಾಡಿಕೊಂಡು ತೆಗೆದುಕೊಂಡು ಬಂದು ಆಂಟಿಯ ಹತ್ತಿರ ಕೊಟ್ಟೆ. ಆಂಟಿಯವರು ಕೂಡ ಬಿಲ್ ಕೌಂಟರ್ ನಲ್ಲಿ ಇದ್ದರು. ಅವರು ಬಿಲ್ ಮಾಡಿದರು. ಹಾಗೆ ಹಣವು ಕೂಡ ಪಾವತಿಸಿದೆ. ನಂತರ ಹಾಗೆ ಆಂಟಿಯ ಜೊತೆ ಮಾತನಾಡುತ್ತಾ ಕುಳಿತೆವು. ಹಾಗೆ ನಾನು ಗಿಡದಲ್ಲಿ ಇರುವ ಮಾವಿನಕಾಯಿಗಳನ್ನು ಹೇಗೆ ಪಡೆದುಕೊಳ್ಳಬೇಕು ಅಂತ ಹೇಳಿ ಯೋಚಿಸುತ್ತಾ ಕುಳಿತುಕೊಂಡೆ. ನಾನು ಯೋಚಿಸುತ್ತಿರುವುದು ಆಂಟಿಗೆ ಗೊತ್ತಾಯಿತು. ಹಾಗೆ ಆಂಟಿಯವರು ನನ್ನನ್ನು ನೋಡಿ, ವಿಜಯ್, ಏನು ಯೋಚಿಸುತ್ತಿದ್ದೀಯಾ ಅಂತ ಆಂಟಿ ನನಗೆ ಕೇಳಿದರು. ಅದಕ್ಕೆ ನಾನು ಏನಿಲ್ಲ ಆಂಟಿ, ನಾನು ಸುಮ್ಮನೆ ಕುಳಿತಿದ್ದೇನೆ ಅಂತ ಹೇಳಿದೆ. ಹಾಗೆ ನಾನು ಕೂಡ ಸುಮ್ಮನೆ ಕುಳಿತೆ. ಹಾಗೆ ನಾನು ಗಿಡದಲ್ಲಿ ಸಿಗುವ ಮಾವಿನ ಹಣ್ಣನ್ನು ನೋಡುತ್ತಾ ಕುಳಿತುಕೊಂಡೆ. ಹಾಗೆ ನಾನು ಕುಳಿತಿರುವುದು, ನಾನು ಆ ಮಾವಿನಕಾಯಿಗಳನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿ ಯೋಚಿಸುತ್ತಿರುವುದು ಆಂಟಿಗೆ ಗೊತ್ತಾಯಿತು. ಹಾಗೆ ಮಾವಿನಕಾಯಿಗಳನ್ನು ನೋಡುತ್ತಿರುವುದು ಆಂಟಿಗೆ ಗೊತ್ತಾದ ಕಾರಣ ಆಂಟಿಯವರು ಕೂಡ ನಾನು ಏನು ಗೊತ್ತಿಲ್ಲದ ಹಾಗೆ ಸುಮ್ಮನೆ ಕುಳಿತಿರುವುದನ್ನು ಆಂಟಿ ನೋಡಿದರು. ನಂತರ ಆಂಟಿಯು ಕೂಡ ಯೋಚಿಸುತ್ತಿದ್ದರು. ನಂತರ ಆಂಟಿ ಹೇಳಿದರು, ನನಗೆ ಗಿಡದಲ್ಲಿ ಇರುವ ಮಾವಿನಕಾಯಿಗಳು ಬೇಕಾಗಿವೆ ಅಂತ ಹೇಳಿ ನನಗೆ ಗೊತ್ತಾಗಿದೆ ಅನ್ನುವುದು ನನಗೆ ಗೊತ್ತಾಗಿದೆ ಅಂತ ಆಂಟಿ ಹೇಳಿದಾಗ, ಆಂಟಿ ನನಗೆ ಹೇಳಿದಾಗ ನನಗೆ ಒಂದು ಕ್ಷಣ ಮನಸ್ಸಿನಲ್ಲಿ ಏನೋ ಒಂಥರ ಆಗಿ, ಹಾಗೆ ನಾನು ಸುಮ್ಮನೆ ಕುಳಿತುಕೊಂಡೆ. ಆಗ ನಾನು ಏನು ಗೊತ್ತಿಲ್ಲದ ಹಾಗೆ ಕುಳಿತಿದ್ದ ನಂತರ ಆಂಟಿ ಮತ್ತೆ ನನ್ನನ್ನು ವಿಜಯ್ ಅಂತ ಹೇಳಿ ಹೋಗಿ, ನಂತರ ಆಂಟಿ ಆ ಗಿಡದಲ್ಲಿ ಇರುವ ಮಾವಿನಕಾಯಿಗಳನ್ನು ಇಟ್ಟುಕೊಂಡು ನಾನೇನು ಮಾಡಲಿ, ಆ ಮಾವಿನಕಾಯಿಗಳನ್ನು ಅಲ್ಲಿಯೇ ಇಟ್ಟರೆ ಆ ಮಾವಿನಕಾಯಿಗಳು ಕೆಟ್ಟು ಹೋಗುತ್ತವೆ. ಅದಕ್ಕಾಗಿಯೇ ಆ ಮಾವಿನಕಾಯಿಗಳನ್ನು ನಿನಗೆ ಬೇಕಾದರೆ ತೆಗೆದುಕೊಂಡು ಹೋಗು, ಇಲ್ಲಿಯವರೆಗೂ ಆ ಮಾವಿನಕಾಯಿಗಳನ್ನು ಯಾರು ಕೂಡ ಸೇವಿಸಿಲ್ಲ ಅಂತ ಆಂಟಿ ಹೇಳಿದರು. ನಿನಗಾದರೂ ಕೊಟ್ಟರೆ ನಿನ್ನ ಬಾಯಾರಿಕೆಯಾದರೂ ತೀರಿಕೊಳ್ಳುತ್ತದೆ ಅಂತ ಹೇಳಿ ಯೋಚಿಸಿದರು ಆಂಟಿ. ಹಾಗೆ ಅವರು ನನ್ನ ಮುಂದೆ ನೇರವಾಗಿ ಹೇಳಿದರು. ಆಂಟಿ ಆ ಮಾತನ್ನು ಹೇಳಿದಾಗ ನನ್ನ ಮನಸ್ಸಿಗೆ ಏನೋ ಒಂಥರ ಖುಷಿ ಆಯಿತು. ನಂತರ ಆಂಟಿ ಆ ಗಿಡದಲ್ಲಿ ಇರುವ ಮಾವಿನಕಾಯಿಗಳನ್ನು ನನ್ನ ಕೈಗೆ ಕೊಟ್ಟರು. ಹಾಗೆ ಆ ಮಾವಿನಕಾಯಿಗಳನ್ನು ನಾನು ಒಂದೊಂದಾಗಿ ತೆಗೆದುಕೊಂಡು ಸೇವಿಸಲು ಪ್ರಾರಂಭಿಸಿದೆ. ಏಕೆಂದರೆ ಆ ಮಾವಿನಕಾಯಿಗಳು ತುಂಬಾ ದಪ್ಪವಾಗಿದ್ದ ಕಾರಣ ಒಂದೊಂದಾಗಿ ತೆಗೆದುಕೊಂಡು ಸೇವಿಸಿದೆ. ನಂತರ ನಾನು ಆ ಮಾವಿನಕಾಯಿಯಲ್ಲಿ ಇರುವ ರಸವನ್ನು ಸೇವಿಸುತ್ತಾ ಖುಷಿ ಪಡುತ್ತಿದ್ದೆ. ಹಾಗೆ ಅಷ್ಟರಲ್ಲಿ ಆ ಮಾವಿನಕಾಯಿಗಳನ್ನು ಸೇವಿಸುವುದನ್ನು ನೋಡಿ ನನ್ನ ತಮ್ಮ ಎದ್ದು ನಿಂತಿದ್ದ. ಹಾಗೆ ನನ್ನ ತಮ್ಮನೂ ಕೂಡ, ಅವನಿಗೂ ಕೂಡ ಮಾವಿನಕಾಯಿಗಳು ಅಂದರೆ ತುಂಬಾ ಇಷ್ಟ. ಹಾಗಾಗಿ ಅವನು ಕೂಡ ಎದ್ದು ನಿಂತಿದ್ದ. ಅದಕ್ಕಾಗಿ ಅವನಿಗೂ ಕೂಡ ಮಾವಿನಕಾಯಿಗಳನ್ನು ಕೊಟ್ಟು ಅವನಿಗೂ ಕೂಡ ಸಮಾಧಾನ ಮಾಡಿದೆ. ನಂತರ ನನ್ನ ತಮ್ಮನು ಕೂಡ ಮಾವಿನಕಾಯಿಗಳನ್ನು ಸೇವಿಸಿ ಅವನು ಕೂಡ ತುಂಬಾ ಖುಷಿ ಪಟ್ಟ. ಆಂಟಿಯು ಕೂಡ ತುಂಬಾ ಖುಷಿ ಪಟ್ಟರು. ನಂತರ ಆಂಟಿಯು ಕೂಡ ಆ ಗಿಡದಲ್ಲಿ ಇರುವ ಮಾವಿನಕಾಯಿಗಳನ್ನು ಅವರು ಕೂಡ ಸ್ವಲ್ಪ ಸೇವಿಸಿದರು. ನಂತರ ಆಂಟಿ ನನ್ನ ತಮ್ಮನನ್ನು ಕರೆದುಕೊಂಡು ಅವನಿಗೂ ಸ್ವಲ್ಪ ಹೊತ್ತು ಆಟವಾಡಿಸಿದರು. ಏಕೆಂದರೆ ನನ್ನ ತಮ್ಮ ಇನ್ನು ಚಿಕ್ಕವನಾಗಿದ್ದ ಕಾರಣ ಅವನಿಗೆ ಆಟವಾಡುವುದು ಅಂದರೆ ತುಂಬಾ ಇಷ್ಟ. ಅದಕ್ಕಾಗಿ ನಂತರ ನನ್ನ ತಮ್ಮನಿಗೂ ಕೂಡ ಮಾವಿನಕಾಯಿಗಳನ್ನು ಕೊಟ್ಟು ಅವನಿಗೂ ಕೂಡ ಸಮಾಧಾನ ಮಾಡಿದೆ. ನನ್ನ ತಮ್ಮನಿಗೆ ಆಟವಾಡಲು ಆಟುಣಿಕೆಯ ವಸ್ತು ಬೇಕಾಗಿದ್ದ ಕಾರಣ ಅದಕ್ಕಾಗಿ ಆಂಟಿ ಅವರ ಮನೆಯಲ್ಲಿ
ನನ್ನ ತಮ್ಮನಿಗೆ ಆಟವಾಡಲು ಆಟೋಮೇಟಿಕ್ ವಸ್ತು ಇದೆ ಅಂತ ಹೇಳಿದರು. ಆಗ ನನ್ನ ತಮ್ಮನು ಕೂಡ ತುಂಬಾ ಖುಷಿ ಪಟ್ಟ, ನಾವು ಕೂಡ ತುಂಬಾ ಖುಷಿಯ ಪಟ್ಟೆ. ನಂತರ ಆಂಟಿ ಹೇಳಿದರು, ಹಾಗೆ ನಾನು ಸಂಜೆ ಆಂಟಿ ಅವರ ಮನೆಗೆ ಊಟಕ್ಕೆಂದು ನನಗೆ ಕರೆದರು. ಆಗ ನನ್ನ ತಮ್ಮನಿಗೆ ಆಟೋಮೇಟಿಕ್ ವಸ್ತುವನ್ನು ಕೊಡುತ್ತೇನೆ ಅಂತ ಹೇಳಿದರು. ಆಗ ನನ್ನ ತಮ್ಮನು ಕೂಡ ತುಂಬಾ ಖುಷಿ ಪಟ್ಟ, ನನಗೂ ಕೂಡ ತುಂಬಾ ಖುಷಿ ಆಯಿತು. ಆಗ ನನ್ನ ತಮ್ಮನು ಆಟುಣಿಕೆ ವಸ್ತುವನ್ನು ತೆಗೆದುಕೊಂಡು ಆಟವಾಡಿದ್ದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋದಲ್ಲಿ ಏನಾದರೂ ಅಕ್ಷರಗಳ ತಪ್ಪಾದಲ್ಲಿ ಕ್ಷಮೆ ಇರಲಿ. ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಕೂಡ ಬೇಗನೆ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ರೀತಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಕಾಲ್ಪನಿಕವಾಗಿದ್ದು ಮನೋರಂಜನೆ ಉದ್ದೇಶದಿಂದ ಮಾಡಲಾಗಿದೆ. ಈ ಕಥೆಯನ್ನು ಎಜುಕೇಶನಲ್ ಪರ್ಪಸ್ ಹಾಗೆ ಜನರಲ್ ನಾಲೆಜ್ಗೋಸ್ಕರ ಮಾಡಲಾಗಿದೆ. ಈ ಕಥೆಯನ್ನು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಕೇವಲ ಎಜುಕೇಶನಲ್ ಪರ್ಪಸ್ ಹಾಗೆ ಜನರಲ್ ನಾಲೆಜ್ಗೋಸ್ಕರ ಮಾಡಲಾಗಿದೆ. ಈ ಕತೆ ನೀವು ಪೂರ್ತಿ ನೋಡಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ಹಾಗೆ ಇದೇ ರೀತಿ ನಮ್ಮ ಚಾನಲ್ ನಲ್ಲಿ ದಿನನಿತ್ಯ ವಿಡಿಯೋಗಳು ಅಪ್ಲೋಡ್ ಆಗುತ್ತಿರುವ ಕಾರಣ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಆಲ್ ಅಂತ ಒತ್ತಿ, ಏಕೆಂದರೆ ನಾವು ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ನೇರವಾಗಿ ಸಿಗುತ್ತವೆ. ಹಾಗೆ ನಿಮ್ಮ ಸಪೋರ್ಟ್ ನಮ್ಮ ಚಾನಲ್ ಮೇಲೆ ಸದಾಕಾಲ ಹೀಗೆ ಇರಲಿ, ಏಕೆಂದರೆ ನೀವು ಮಾಡುವ ಒಂದು ಲೈಕ್ ಹಾಗೆ ಕಾಮೆಂಟ್ ಒಳಗೆ ನಮಗೆ ಮುಂದಿನ ವಿಡಿಯೋ ಮಾಡಲು ಪ್ರೋತ್ಸಾಹ ಸಿಗುತ್ತದೆ. ಅದಕ್ಕಾಗಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಅಗತ್ಯವಾಗಿದೆ. ಅದಕ್ಕಾಗಿ ನಮಗೆ ಸಪೋರ್ಟ್ ಮಾಡಿ. ನಮ್ಮ ಚಾನಲ್ ನಲ್ಲಿ ದಿನನಿತ್ಯ ವಿಡಿಯೋಗಳು ಅಪ್ಲೋಡ್ ಆಗುತ್ತಿರುವ ಕಾರಣ ವಿಡಿಯೋವನ್ನು ಕೊನೆ ತನಕ ನೋಡಿ ನಮಗೆ ಹಾರೈಸಿ. ಈ ವಿಡಿಯೋ ಪೂರ್ತಿ ನೋಡಿದಕ್ಕಾಗಿ ನಿಮಗೆ ಧನ್ಯವಾದಗಳು. ಹಾಗೆ ನಮಸ್ಕಾರ.